ರಾಜ್ಯಪಾಲರಿಗೆ ಮೇಲಿಂದ ಎಸ್ ಓಕೆ ಸುಮ್ಮನೆ ಲಾಜಿಕ್ ಇರ್ಲಾರ್ದೆ ಮಾತಾಡಿದ್ರೆ ನಾವೇನಕ್ಕಂದ್ರೆ ಈಗ ನಿಮ್ಗೆ ಮೇಲಿಂದ ಸುಮ್ಮನೆ ಚರ್ಚೆ ಮಾಡ್ತೀರಿ. ಯಾವ ಒಂದು ಹೇಳಿದ ವಿಚಾರಕ್ಕೆ ತಕೊಂಡು ಎಲ್ಲೆಲ್ಲಿ ಹೋಗ್ತೀರಿ ತಾವಿಗೆ ಹೇಳಿ. ಇಲ್ಲ ನೋಡಿ, ನಾವೇನು ಆ ವಿಚಾರನ ತೆಗೆದಿಲ್ಲ. ಗೌರವಾನ್ವಿತ ಲಾ ಮಿನಿಸ್ಟ್ರು ಬೇರೆ ಯಾರನ್ನ ಹೇಳಿದ್ರು ಪರವಾಗಿಲ್ಲ. ಲಾ ಮಿನಿಸ್ಟ್ರು ಆನ್ ದಿ ಫ್ಲೋರ್ ಹೇಳಿದ್ದಾರೆ, ಅದು ರೆಕಾರ್ಡ್ಗೆ ಹೋಗಿದೆ. ರಾಜ್ಯಪಾಲರದ ಫೋನು ಟ್ಯಾಪಿಂಗ್ ತರ ಮಾತಾಡಿದ್ದಾರೆ ಅವರು. ರಾಜ್ಯಪಾಲರು ಡೆಲ್ಲಿಯಿಂದ ಫೋನ್ ಬಂತು, ಅದ್ರ ಪ್ರಕಾರ ನಡ್ಕೊಂತಾರೆ ಅಂತ ಹೇಳಿ. ಹೆಂಗ್ ಗೊತ್ತಾಯ್ತು ಇವ್ರಿಗೆ, ಎಚ್ ಕೆ ಪಾಟೀಲ್ ಅವ್ರಿಗೆ? ಒಂದೇ ನಿಮಿಷ ಮಾತಾಡ್ಲಿ. ಆಮೇಲೆ ಪ್ರತಿಯೊಂದಾಗ ಆ ಕಡೆ ಈ ಕಡೆ ಪ್ರತಿಯೊಂದು ಮಾತಿಗೆ ಅಲ್ಲಿ ಇಲ್ಲಿಂದ ಮಾತಾಡೋದು ಏನು ಅರ್ಥ ಇಲ್ವ ಇದಕ್ಕೆ? ಅಂಗನವಾಡಿ ಮಿನಿಸ್ಟರ್ ಅಂತ ಆಯ್ತು ಅದಲ್ಲ ಗಲಾಟೆ ಆತತ. ದಯವಿಟ್ಟು ಸಭಾಧ್ಯಕ್ಷ, ಈಗ ಅಧ್ಯಕ್ಷರೇ, ಈ ಲಾರ್ಡ್ ಆಫ್ ದಿ ಲಾಸ್ಟ್ ಬೆಂಚಸ್ ಅವರಲ್ಲ, ಅಲ್ಲಾಗ್ಲಿ ಇಲ್ಲಾಗ್ಲಿ ಭಯ ಆಯ್ತದೆ ಸಭಾಧ್ಯಕ್ಷರು. ಏನು ಸ್ವಲ್ಪ ಸಮಾಧಾನ ಬಂದಿರಲ್ರಿ, ಭಯ ಹಿಡಿತೀರಲ್ರಿ. ನೋಡಿದ್ರೆ ಅಧ್ಯಕ್ಷರೇ, ಚಂದ್ರಬಸಪ್ಪ ಅವರೇ, ನೀವು ಯಾರಿಗೆ ಪಾಠ ಹೇಳ್ತೀರಿ? ನೀವು ಫಸ್ಟ್ ಕರೆಕ್ಟ್ ಆಗಿ ನೀವೇ ಸರಿ ಇಲ್ಲ, ನೀವು ಇದನ್ನ ಇಲ್ಲಿ ಎತ್ಕೊಂಡು ಎಂತ ಮಾಡ್ತೀರಿ? ನೀವು ಮಾತಾಡಿ. ಅಧ್ಯಕ್ಷರೇ, ಈಗ ಆ ವಿಷಯ ಮುಗಿಸಬಾರ್ದಲ್ಲ. ಎಚ್ ಕೆ ಪಾಟೀಲ್ ಅವರು ಏನು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಭಾರದ್ವಾಜ್ ಅವರು ಸಿದ್ದರಾಮಯ್ಯನವ್ರು ಹಿಂಗ್ ಹೇಳಿದ ಕೂಡಲೇ ಅವ್ರು ಬಿಟ್ಟು ಹೋಗಿ ಇವ್ರಿಗೆ ಸರಿ ಕಾಣುತ್ತೆ. ನಾವು ಕೇಂದ್ರದಿಂದ ಕರೆ ಬರ್ತಾವು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ನೋವು ಆಯ್ತಲ್ಲ. ಸತ್ಯ ಆಯ್ತದನ್ನ ಎದುರಿಸ್ಬೇಕು. ಹೇಳ್ತೇನೆ ಕೇಳ್ರಿ, ಈ ರಾಜ್ಯಪಾಲರು ಯಾರ ಕೈ ಕೆಳಗೆ ಕೆಲಸ ಮಾಡ್ತಾರೆ? ಹೋಮ್ ಮಿನಿಸ್ಟ್ರಿ ಕೆಳಗೆ ಕೆಲಸ ಮಾಡ್ತಾರೆ. ಈಗ ಒಂದು ವಾರ ಆಯ್ತು ನಮ್ಮ ಸಭೆ ಚರ್ಚೆ ಮಾಡಕತ್ತಿ. ಮೊದಲನೇ ದಿವಸನ ನಾನು ಹೇಳಿದ್ದೆ ಈಗ ಫೋನ್ ಕರೆ ಬರ್ತಾ ಇದೆ ಅಂತ ಹೇಳಿ. ವಾಟ್ ಈಸ್ ಯುವರ್ ಹೋಮ್ ಮಿನಿಸ್ಟ್ರಿ ಡೂಯಿಂಗ್ ಇನ್ ಡೆಲ್ಲಿ? ಶುಡ್ ದೇ ನಾಟ್ ಅಟ್ ಲೀಸ್ಟ್ ಇಶ್ಯೂ ಎ ಪ್ರೆಸ್ ನೋಟ್ ಸೇಯಿಂಗ್ ದಟ್ ದೇರ್ ಇಸ್ ನೋ ಕಮ್ಯುನಿಕೇಶನ್ ಬಿಟ್ವೀನ್ ಹೋಮ್ ಮಿನಿಸ್ಟ್ರಿ ಅಂಡ್ ರಾಜ್ಯಪಾಲ್? ಹೇಳ್ಬೇಕಾ ಹೇಳ್ಬಾರ್ದು? ಕಾಂಗ್ರೆಸ್ ಅವರು ಅಂತ ಒಪ್ಕೊಂಡಂಗ ನಾನು ಮಾಡ್ಬಿಟ್ಟಿದ್ದೀನಿ, ಅಪರಾಧ ಮಾಡಿದ್ದೀನಿ. ಯಾಕೆ ನನ್ನ ಅಪರಾಧ ನೋಟಿಸ್ ಕೊಟ್ಟಿಲ್ಲ? ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಇದೇನರ್ಥ? ನನ್ನ ಅಪರಾಧದ ಬಗ್ಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಹೋಮ್ ಮಿನಿಸ್ಟರ್ ಅಂತ ಅರ್ಥ. ಮಾನ್ಯ ಕುಮಾರ್ ಅವರ ಅಪರಾಧ ಮಾಡಿಲ್ಲ, ಆಪಾದನೆ ಮಾಡಿದ್ದೇನೆ. ಈ ಆಪಾದನೆ ಕೇಂದ್ರ ಸರ್ಕಾರದ ವಿರುದ್ಧ, ಕುಮಾರ್ ಅವರ ಸದನದಲ್ಲಿ ಮಾತಾಡ್ತಿದ್ದಾರೆ. ಸದನದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇವರಿಗೆ. ಅದಕ್ಕೆ ಹೊರಗಡೆ ಹೇಳಿದ್ರೆ ಪ್ರಶ್ನೆ ಮಾಡೋದು ಸಮಸ್ಯೆ ಬಗೆಹರಿಸಿ. ಈಗ ಅದಕ್ಕಾಗಿ ನಾವು ಪ್ರಶ್ನೆ ನಿಮ್ಮನ್ನು ಮಾಡ್ತಾ ಇದ್ದೀವಿ. ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವಿದ್ದೀರಾ, ನೀವು ಕೊಡಬೇಕು. ಇದಕ್ಕೆ ಸಾಕ್ಷಿ ಕೊಡಬೇಕು.